ಎಸ್ ಸರ್, ನಾನು ನಮ್ಮ ಕರ್ನಾಟಕ ರಾಜ್ಯ ಆದಿಜಾಂಬವ ಸಂಘದ ಅಧ್ಯಕ್ಷನಾಗಿ ನಾನು ನಮ್ಮ ಜನಾಂಗಕ್ಕೆ ಏನೇನು ಹೇಳಕ್ಕೆ ಬಯಸ್ತೀನಿ ಅಂತಂದರೆ, ಎಲ್ಲ ವರ್ಗಕ್ಕೂ ಒಂದು ಮೊದಲನೇದು ಹೇಳ್ತೀನಿ ಏನಂದರೆ, ಇದು ರಾಷ್ಟ್ರೀಯ ಮತ್ತು ರಾಜ್ಯದ ಸಮೀಕ್ಷೆ ಆಗಿರೋದ್ರಿಂದ ನೀವು ನಿಮ್ಮ ಜಾತಿಗಳನ್ನು ಸರಿಯಾದ ರೀತಿಯಲ್ಲಿ ನೀವು ನಮೂದಿಸಬೇಕು. ಜಾತಿ ಮತ್ತು ಧರ್ಮಗಳನ್ನು ಸರಿಯಾಗಿ ನಮೂದಿಸ್ಬೋದು. ಬೇರೆಯವ್ರನ್ನ ದಿಕ್ಕು ತಪ್ಪಿಸ್ತಕ್ಕಂಥ ಕೆಲಸ ತಾವ್ಯಾರು ಮಾಡಬಾರ್ದು ಅಂತಕ್ಕಂಥದ್ದು ಹೇಳಕ್ಕೆ ಬಯಸ್ತೀನಿ. ನಾನು ನಮ್ಮ ಸಮಾಜಕ್ಕೆ ಹೇಳಕ್ಕೆ ಬಯಸ್ತೀನಿ ಸರ್, ಮಾದಿಗ ಸಮಾಜಕ್ಕೆ ಹೇಳಕ್ಕೆ ಬಯಸ್ತೀನಿ. ನೀವು ಹಿಂದೂ ಮಾದಿಗ ಅಂಥೇಳಿ ನೀವು ನಿಮ್ಮ ಕಾಲಮ್ ನಂಬರ್ 60ರಲ್ಲಿ ಹಿಂದೂ ಮಾದಿಗ ಅಂಥೇಳಿ ಬರೆಸಿ ಅಂತಕ್ಕಂಥ ಒತ್ತಾಯನ ಮಾಡ್ತೀನಿ ಸರ್. ಇದನ್ನು ಹೇಳೋದ್ರ ಜೊತೆಗೆ ಈಗ ನಾವು ಇದನ್ನು ನಮಗೆ ರಾಜಕೀಯವಾಗಿ ತುಂಬ ಅನ್ಯಾಯ ಆಗಿದೆ. ನಮ್ಮ ಜನಾಂಗಕ್ಕೆ ವಿಶೇಷವಾಗಿ ಬೀದರ್ದಿಂದ ಹಿಡ್ಕೊಂಡು ಅಪ್ ಟು ಚಿತ್ರದುರ್ಗ ತನಕ ಒಂದು ಟಿಕೆಟು ನಮಗೆ ಕೊಟ್ಟಿಲ್ಲ. 75 ಕರ್ನಾಟಕ ಭಾಗ ಒಂದು ಟಿಕೆಟ್ ಶಾಸಕರಿಗೆ ಕೊಡಲಿಲ್ಲ. ಕಾರಜೋಳ ಬಿ ಜೆ ಪಿಯಿಂದ ಕೊಟ್ಟಿದೆ. ಇಲ್ಲೇ ಸರ್, ಎಲ್ಲಿ ಅಂದರೆ ಒಂದು ಕಾರಜೋಳಕ್ಕೆ ಕೊಟ್ಟಾರೆ, ಯಾವುದು ಬಿ ಜೆ ಪಿಯಿಂದ ಜಿಗಜಿಣಿಗೆ ಕೊಟ್ಟಾರೆ, ಅದು ಎಲ್ಲಿ ಬಿಜಾಪುರದಾಗ ಕಾಂಗ್ರೆಸ್ಸಿಗೆ ಒಂದು ಕೊಟ್ಟಾರೆ ತಿಮ್ಮಾಪುರಿಗೆ. ಅದಾದ ಮೇಲೆ ಇದಕ್ಕೆಲ್ಲಿ ನಾವು ಶಿರಹಟ್ಟಿಗೆ ಬಂದರೆ ಸುಜಾತ ದೊಡ್ಡ ಮನೆಗೆ ಒಂದು ಕೊಟ್ಟಾರೆ. ತಮ್ಮದು ವಿರೋಧ ಕಾಂಗ್ರೆಸ್ ವಿರುದ್ಧ? ನಾನು ಕಾಂಗ್ರೆಸ್ನ ವಿರುದ್ಧ ಅಂತಲ್ಲ, ಈವನ್ ಬಿ ಜೆ ಪಿನವರು ಕೊಟ್ಟಿಲ್ಲ. ಬಿ ಜೆ ಪಿನವರು ಕೂಡ ಎಲ್ಲಿಂದ ಬೀದರ್ದಿಂದ ಹಿಡ್ಕೊಂಡು ಎಲ್ಲಿ ತನಕ ಇಲ್ಲಿ ಬಿಜಾಪುರ ತನಕ ಕೊಡಲಿಲ್ಲ. 75 ಭಾಗ ಕರ್ನಾಟಕದ 75 ಭಾಗ ಕೊಡಲೇ ಇಲ್ಲ. ಅವರು ಕೂಡ ಒಂದು ನಾಮಕರಣ ಮಾಡಲಿಲ್ಲ, ಒಬ್ಬ MLCನೂ ಮಾಡಲಿಲ್ಲ, ಒಂದು ನಿಗಮಕ್ಕೂ ಮಾಡಿಲ್ಲ. ಇವರು ಕೂಡ ಕಾಂಗ್ರೆಸ್ನವರು 2 MLCನ ಛಲವಾದಿ ಜನಾಂಗಕ್ಕೆ ಕೊಡ್ತೀರಿ, ಒಬ್ಬ ಮಾದಿಗರವನಿಗೆ ಕೊಡಾಗಿ ನೀವು ನಾಮಿನೇಟ್ ಮಾಡಲಿಲ್ಲ. ಈಗ ಏನು ಹೇಳ್ತೀರಿ ಅಂದರೆ, ಈಗ ನಾವು ವಸಂತ ಕುಮಾರ್ನ ಮಾಡಿವಲ್ಲ, ವಸಂತ ಕುಮಾರ ಆತ ಮಾದಿಗರೇ ಅಲ್ಲ. ಅವರಪ್ಪ ಏನಂತಾರೆ ಮಾಲದಾಸ, ಅವರಪ್ಪ. ಅವರವ್ವ ನಮ್ಮಕ್ಕಿ. ಸುಧಮದಾಸನ ಅಪ್ಪ ದಾಸ, ಅವರವ್ವ ನಮ್ಮ ಮಂದಿಕ್ಕಿ. ಅವ್ರು ಹೆಂಗಾತಾರೆ ನಮ್ಮ ಮಂದಿ? ಆಗೋದಿಲ್ಲ. ನಮ್ಮ ಮಂದಿ ಹೆಸರು ಹೇಳ್ತಾರೆ ಇವರು, ಆದ್ರೆ ಅವರು ನಮ್ಮ ಮಂದಿ ಅಲ್ಲ. ನಮ್ಮ ಮಂದಿಗೆ ಕಾಂಗ್ರೆಸ್ನವ್ರು ಮಾಡಿದಷ್ಟು ಅನ್ಯಾಯ ಬಹುಶಃ ಯಾರು ಮಾಡೋಂಗಿಲ್ಲ. ಈವನ್ ಬಿ ಜೆ ಪಿನವರು ಕೂಡ ಅಷ್ಟೇ ಅನ್ಯಾಯ ನಮಗೆ ಮಾಡ್ಯಾರ. ಒಬ್ಬ MLCನ ಬಿ ಜೆ ಪಿಯವರು ನಾಮಿನೇಟ್ ಮಾಡಲಿಲ್ಲ, ಒಬ್ಬ MLCನ ಮಾಡಲಿಲ್ಲ. ನಾನು ಒತ್ತಾಯ ಮಾಡ್ತೀನಿ ತಮ್ಮ ಮುಖಾಂತರ, ಇಲ್ಲೇನು ಗೂಳಪ್ಪ ಅಂತ ಒಂದು ಇಲ್ಲೆಲ್ಲಿ ಈ ಕೊಪ್ಪಳದಾಗ ಅದನಪ್ಪ, ಭಾಳ ವರ್ಷಗಳಿಂದ ಕಾಂಗ್ರೆಸ್ನಲ್ಲಿ ಕೆಲಸ ಮಾಡ್ತಾನೆ. ನಾನು ಜನತಾದಳದ ಏನು ಕಾರ್ಯಾಧ್ಯಕ್ಷನಾಗಿ ಮಾತಾಡ್ತಾ ಇಲ್ಲ, ಈ ಸಮಾಜದ ಅಧ್ಯಕ್ಷನಾಗಿ ನಾನು ಒತ್ತಾಯ ಮಾಡ್ತೀನಿ. ಗೂಳಪ್ಪನ ನೀವು MLCನ ಮಾಡಿ, ಇಲ್ಲದೆ ಹೋದರೆ ತಕ್ಷಣವೇ ನೀವು ರಾಜ್ಯದ ನಿಗಮದ ಅಧ್ಯಕ್ಷನ ಮಾಡಿ. ಇಲ್ಲಿ ನನ್ನ ಪಕ್ಕದಲ್ಲಿ ನಿಂತಾರ ಯಾರು? ಸುಖರಾಜ. ನನಗಿಂತ ಭಾಳ ದಿನಗಳ ಮುಂಚೆನೇ ರಾಜಕಾರಣದಲ್ಲಿ ಇದ್ದ. ನಾನು ಆಮೇಲೆ ರಾಜಕಾರಣಕ್ಕೆ ಬಂದವನು. ನಾನು MLA ಆದೆ, MLC ಆದೆ, ಜನತಾದಳದಲ್ಲಿ ಮಂತ್ರಿ ಮಾಡಿದ್ರು ದೇವೇಗೌಡರು, ಕುಮಾರಸ್ವಾಮಿ ಅವರು. ನಿಮಗೇನು ದಾಡಿ ಆಗ್ಯದ ಹೈದರಾಬಾದ್ ಕರ್ನಾಟಕ, ಮುಂಬೈ ಕರ್ನಾಟಕದಲ್ಲಿ ಮಾಡೋಕ್ಕೆ? ನನಗಿಂತ ಮೊದಲೇ ಇವರು ಈಗಾಯ್ತು. ಈಗ ವಯಸ್ಸು ನನ್ನಷ್ಟೇ ವಯಸ್ಸತ್ತಿಗೆ. ಇನ್ನು ಅವ್ರ ಮಗ ಬಂದ, ಇನ್ನೇನು ಮಾಡವ್ರಿ ನೀವು ಹೇಳಿ ನೋಡ. ನೀಗೇನು ರಾಜಕೀಯ ಅಥವಾ ಎಲೆಕ್ಷನ್ ಮಾಡೋಕ್ಕಾಗ್ತದೆ? ಮಾಡಿ ನಾಮಿನೇಟು. ಈಗ ನೀವು ಮುಂದಿನ ಸಲ ಸೂರ್ಯ ಹುಟ್ಟದೆಷ್ಟು ಸತ್ಯನೋ ಅಷ್ಟೇ ಸತ್ಯ ಕಾಂಗ್ರೆಸ್ ಬರುವುದಿಲ್ಲ. ಈ ಸಲ ನೀವು ಬಂದಿರಿ, ನೀವು ನಮ್ಮ ಸಹೋದರಿಗೆ ನೀವು ಮಾಡಬೇಕು. ನೀವು ಮುಂದೆ ಬರಲಿ ಅಂತ ನಾನು ಆಸೆ ಮಾಡ್ತೀನಿ. ಕಾಂಗ್ರೆಸ್ ಬರಬಾರ್ದನ್ನ ಭಾವನೆ ನನಗಿಲ್ಲ. ಕಾಂಗ್ರೆಸ್ ಬರಲಿ, ಕೆಲಸ ಮಾಡಿ. ನಿಮ್ಮ ಸಾಂಪ್ರದಾಯಿಕ ಓಟ್ಗಳೇ ಮಾದಿಗರು ಹಲೆಯರು. ಮಾದಿಗರನ್ನ ಬಿಡ್ತೀರಿ ನೀವು ಮಾದಿಗರನ್ನ ನೀವು ಕಡೆಗಣಿಸಿರಿ ನೀವು. ಆದರೆ ನಾನು ಒತ್ತಾಯ ಮಾಡ್ತೀನಿ, ನಮ್ಮ ಭಾಗದಲ್ಲಿ ರಾಯಚೂರಿನಲ್ಲಿ ಅವು ಯಾರಂತಾರೆ ಗುಲ್ಬರ್ಗದಲ್ಲಿ ಭಾಳ ವರ್ಷಗಳ ಕಾಲ ಇದ್ದ. ನಾನು ಹುಟ್ಟಿದ್ದಿಲ್ಲ, ಆವಾಗಲೇ ಹುಟ್ಟ್ಯಾನೋ. ಯಾರಂತಾರೆ ಹೆಸರು ಏನಂತ, ನಾಟಕರ ಅಂತೇಳಿ ಗುಲ್ಬರ್ಗದಾಗ ಅದಾನ. ಮುಂಜಾನೆ ಸಾಯಂಕಾಲ ಏನೋ ಅವರು AICC ಅಧ್ಯಕ್ಷರನ್ನ ಕಂಡ್ಕೊಂಡವ್ರು ಕೈ ಹಿಡ್ಕೊಂತಾನ. ಅವಾಗ ಕೂಡ MLCನ ಮಾಡಲಿಲ್ಲ. ನೀವು ಹೇಳ್ತೀರಿ ಬಿ ಜೆ ಪಿನವ್ರಿಗೆ ಇದೊಂದು ಕೋಮುವಾದಿ ಪಕ್ಷ ಅಂತ ಹೇಳ್ತೀರಿ. ನಿಮ್ಮಷ್ಟು ಜಾತಿವಾದಿಗಳು ದೇಶದಲ್ಲಿ ಇನ್ಯಾವ ಪಕ್ಷ ಇರಂಗಿಲ್ಲ. ನಾನು ಹೇಳೋದಲ್ಲ, ಈಗೇನು ನೀವು ಟಿಕೆಟ್ ಕೊಟ್ಟಿರಲ್ಲ, ಅದಕ್ಕೆ ಸಾಕ್ಷಿ ಆಧಾರ.
ಹೇಳಿ, ನೀವು ಎಷ್ಟು ಜನ ಲೀಡರ್ ಮಾಡಿರಿ ಕಾಂಗ್ರೆಸ್ನವ್ರು ನೀವು ಕರ್ನಾಟಕದಲ್ಲಿ ಮಾದಿಗರನ್ನ ತೋರಿಸಿ ನಮಗೆ ನೀವು ಎಷ್ಟು ಜನ ಲೀಡ್ರ್. ಒಳ್ಳಬಾಳ ಯಾರು ಹೇಳಿ? ಒಬ್ಬ ತಿಮ್ಮಾಪುರ, ಎರಡನೇದು ಮುನಿಯಪ್ಪ, ಮೂರನೇದ್ದು ಮುನಿಯಪ್ಪನ ಮಗಳು, ಮೂರನೇದ್ದು ನಾಲ್ಕನೇದ್ದು ಆಂಜಿನಪ್ಪನ ಅಳಿಯ. ಇದನ್ನ ಬಿಟ್ಟರೆ ಇನ್ಯಾರಪ್ಪ ನಮ್ಮ ಭಾಗದಲ್ಲಿ ಕರ್ನಾಟಕದಲ್ಲಿ, ನಮ್ಮ ಉತ್ತರ ಕರ್ನಾಟಕದಲ್ಲಿ, ಮುಂಬೈ ಕರ್ನಾಟಕದಲ್ಲಿ ತೋರಿಸಿ. ಇಷ್ಟು ದೊಡ್ಡ ಅನ್ಯಾಯ ಯಾರು ಮಾಡ್ತಾರೆ? ಕಣ್ಣಿಗೆ ಕಾಣ ಅನ್ಯಾಯ. ಮತ್ತೆ ಹೇಳ್ತಾರೆ ಇವರು ಸಮಪಾಲು ಸಮಬಾಳು. ಎಲ್ಲಿ ಸಮಪಾಲು, ಎಲ್ಲಿ ಸಮಬಾಳು? ನಮಗೆ ಇದು ಭಾಳ ದೊಡ್ಡ ಅನ್ಯಾಯನ ಬಹುಶಃ ಕರ್ನಾಟಕ ರಾಜ್ಯದಲ್ಲಿ ಎರಡೂ ಪಕ್ಷಗಳನ್ನು ಮಾಡಿದ್ದಾವೆ ಅಂತಕ್ಕಂಥದ್ದು ನಿಮ್ಮ ಗಮನಕ್ಕೆ ತರಕ್ಕೆ ಬಯಸ್ತೀನಿ ಸರ್. ನನ್ನ ಒತ್ತಾಯ ಇಷ್ಟ ಇದೆ, ಈ ಭಾಗದಲ್ಲಿ ನೀವೇನಾದರೂ ನಮ್ಮ ಜನಾಂಗ ನೀವು ಕಡೆಗಣಿಸಿದರೆ, ಅಮಾಂಗ್ ದಿ ಶೆಡ್ಯೂಲ್ಡ್ ಕ್ಯಾಸ್ಟ್ ವಿ ಆರ್ ದಿ 7.5. ಅಮಾಂಗ್ ದಿ ಶೆಡ್ಯೂಲ್ಡ್ ಕ್ಯಾಸ್ಟ್, ಅಮಾಂಗ್ ದಿ ಶೆಡ್ಯೂಲ್ಡ್ ಕ್ಯಾಸ್ಟ್ ಪೀಪಲ್ಸ್ ವಿ ಆರ್ 7.5. 7.5 ಮಂದಿಗೆ ಏನಾದರೂ ರಾಜಕೀಯ ಅವರು ಬಂತಂತ ತಿಳ್ಕೊಳ್ರಿ, ನೀವು 101% ನೀವು ಗೆಲ್ಲಂಗಿಲ್ಲ. ನಮ್ಮ ರಾಜ್ಯದ ಈ ಸಲ ನಮ್ಮ ಜನ ರಾಜಕೀಯ ನಿರ್ಣಯ ತಗೊಂಥದ್ದು. ಈ ಸಲ ರಾಜಕೀಯ ಅರಿವು ಬಂದಿದೆ ನಮ್ಮ ಜನಕ್ಕೆ. ಇಲ್ಲಿವರೆಗಿದ್ದಂಗೆ ನಮ್ಮ ಜನ ಇಲ್ಲೀಗ. ನಮ್ಮ ಜನಕ್ಕೆ ರಾಜಕೀಯ ಪ್ರಜ್ಞೆ ಬಂದಿದೆ. ಯಾರು ಸಹಾಯ ಮಾಡ್ತಾರೆ, ಯಾರು ನಮ್ಮ ಜನಕ್ಕೆ ಒಳ್ಳೇದು ಮಾಡಿದ್ರೆ ಅವ್ರಿಗೆ ನಾವು ಓಟು ಹಾಕ್ತೀವಿ ಅಂತಕ್ಕಂಥ ಪ್ರಜ್ಞೆ ನಮ್ಮ ಸಮಾಜಕ್ಕೆ ಬಂದಿದೆ. ನಮ್ಮ ಸಮಾಜಕ್ಕಂತಲ್ಲ, ಸುಡುಗಾಡಿಸಿದ್ರಿಗೆ ಅರಿವು ಬಂದಿದೆ, ಅಲೆಮಾರಿ ಜನಾಂಗಕ್ಕೆ ಅರಿವು ಬಂದಿದೆ. ಈಗ ಅವ್ರಿಗೆ ಅನ್ಯಾಯ ಆಗಿದೆ, ಕೋರ್ಟ್ಗೆ ಹೊಂಟಾರ, ಅರಿವು ಬಂದಿಲ್ಲ, ಅವ್ರಿಗೆ ಓಟಿನ ಅರಿವು ಬಂದಿದೆ. ಹೋದ ಸಲ ನಿಮಗೆ ಒಂದೇ ಜಾತಿ ಓಟ್ ಹಾಕಲಿಲ್ಲ, ಎಲ್ಲ ಜಾತಿಯವರು ಕೂಡ ಓಟ್ ಹಾಕ್ಯಾರಂತ ನೀವು ಅಧಿಕಾರಕ್ಕೆ ಬಂದಿರಿ. ನೀವು ಎಲ್ಲ ಜಾತಿ ಕೊಡಬೇಕಾಗಿತ್ತು, ನೀವು ಸ್ಥಾನಮಾನಗಳನ್ನ ನೀವು ಒಂದೇ ಜಾತಿ ಕೊಡ್ತಾ ಇದ್ದೀರಿ. ಇದು ಅನ್ಯಾಯ ಅಲ್ಲ? ಇದು ಅನ್ಯಾಯನ ನಾವು ಖಂಡಿಸ್ತೇವೆ. ಸೂಕ್ತ ವ್ಯಕ್ತಿಗಳನ್ನು ಸೂಕ್ತ ವ್ಯಕ್ತಿ ಹುಡುಕದ ಬೇಡ ಸರ್. ಕಣ್ಣು ಮುಂದೆ ಇಲ್ಲಿ ಕಾಣ್ತದಲ್ಲ, ಕಣ್ಣು ಮುಂದೆ ಅಲ್ಲಿ ಕೊಪ್ಪಳದಾಗ ಒಬ್ಬನು ಎಷ್ಟು ವರ್ಷ ಆಯ್ತಾ ಗೊತ್ತಿಲ್ಲ. ನಾನು ಹೇಳ್ತೀನಿ ಯಾರಿಗೆ, ನಿಮಗೆ ಹೇಳ್ತೀನಿ ಯಾರಿಗೆ, ನಿಮಗೆ ರಾಜಕೀಯ ಏನಾದರೆ ನಿಮಗೆ ಜೀವನ ಬೇಕು, ರಾಜಕಾರಣದಲ್ಲಿ ನೀವು ಒಬ್ಬ ಉತ್ತಮ ವ್ಯಕ್ತಿ ಅಂತ ಅನಿಸಬೇಕಾಗಿದ್ದರೆ ಯಾರು? ತಂಗಡಿಗೆ ಹೇಳ್ತೀನಿ ನಾನು. ತಂಗಡಿಗೆ ಅವರೇ, ನೀವು ನನ್ನ ಸಹೋದರರು, ನೀವು ನಮ್ಮ ಹಿರಿಯರು. ನಿಮಗೆ ಏನಾದರೂ ಶೆಡ್ಯೂಲ್ಡ್ ಕ್ಯಾಸ್ಟ್ನಲ್ಲಿ ಏನಾದರೂ ಇದ್ದೀನಿ ನಾನು ಅಂತ ಅನ್ನೋದಾದರೆ, ನಿಮಗೆ ಶೆಡ್ಯೂಲ್ಡ್ ಕ್ಯಾಸ್ಟ್ ಲಿಸ್ಟ್ಗೆ ಏನಾದರೂ ನೀವು ಗೌರವ ಕೊಡೋದಾದರೆ, ಅವು ಯಾರನ್ನಲ್ಲ ಅಲ್ಲಿ ಗೂಳಪ್ಪನ ನೀವು MLCನ ಮಾಡಿ, MLCನ ಮಾಡೋಕ್ಕೆ ಆಗಲಿಲ್ಲ ಅಂದರೆ ಇವರ್ ಎನ್ ಓನ್ಲಿ ಫಿಟ್ ಫಾರ್ ದಿ ಪಾಲಿಟಿಕ್ಸ್. ನೀವು ರಾಜಕಾರಣಕ್ಕೆ ಇರೋದಕ್ಕೆ ನೀವು ಯೋಗ್ಯರೇ ಅಲ್ಲ, ನೀವು ರಾಜಕಾರಣಿಗಳೇ ಅಲ್ಲ, ನೀವು ಜಾತಿವಾದಿಗಳು ಅಲ್ಲ ಅಂತ ಹೇಳೋಕ್ಕಾಗೋದಿಲ್ಲ. ಇಷ್ಟು ದೊಡ್ಡ ಅನ್ಯಾಯನ ನಮಗೆ ಮಾಡಿದ ಮೇಲೆ ನೀವು, ನಾನು ಹೇಳ್ತೀನಿ ಕಾಂಗ್ರೆಸ್ ಎಷ್ಟು ಅನ್ಯಾಯ ಮಾಡಿ. ನೀವು ಚಿತ್ರದುರ್ಗ ನಮ್ಗೆ ಕೊಟ್ಟಿರಿ, ಎಲ್ಲಿ ನೀವು ಯಾವ DS ಹುಲಿಗೇರಿಗೆ ಕೊಟ್ಟಿರಿ, ನಮ್ಮ ತಕರಾರಿಲ್ಲ. ನೀವು ಇಲ್ಲಿ ಅದೇ ಪಕ್ಕದಲ್ಲಿರ್ತಕ್ಕಂಥ ಕ್ಷೇತ್ರ ಯಾವುದಂತ ಕೇಳಿದ್ರೆ ಕನಕಗಿರಿ ಕೊಟ್ಟಿರಿ, ಒಂದೇ ಕಮ್ಯುನಿಟಿಗೆ, ತಕರಾರಿಲ್ಲ. ನಮ್ಮದೊಂದು ನಾಮಿನೇಟ್ ಮಾಡಿರಿ, ನಮಗೊಬ್ಬ ನಾಮಿನೇಟ್ ಮಾಡಿರಿ, MLCನ ಮಾಡಿರಿ. ಈ ಜನಾಂಗಕ್ಕೆ ಏನಾರು ಅನ್ಯಾಯ ಆದರೆ ಕೇಳೋರೊಬ್ರು ಬೇಡವಾ? ನಿಮ್ಗೆ ಹೇಳ್ತೀನಿ, ನಮ್ಮ ಸುರಪುರದಲ್ಲಿ ಓಡಿಸಾಡಿ ಒಬ್ಬ ವಕೀಲನ ಒತ್ತ್ಯಾರ ಬಜಾರ್ದಾಗ. ಯಾರು ಕೇಳಿದ್ರಿ ನೀವು ಅಸೆಂಬ್ಲಿಯಾಗ? ಯಾರು ಮಾತಾಡಿದ್ರೆ ಅಸೆಂಬ್ಲಿಗೆ ಇಷ್ಟ ಅನ್ಯಾಯ ಆಗಿದ್ರೆ? ನಮ್ಮ ಜನಾಂಗನ ಎಲ್ಲಿ ಬೇಕಲ್ಲಿ ಅತ್ಯಾಚಾರ ಆಗ್ತದೆ, ದಬ್ಬಾಳಿಕೆ ಆಗ್ತದೆ, ದೌರ್ಜನ್ಯ ಆಗ್ತದೆ. ಒಂದು ಅಸೆಂಬ್ಲಿಯಾಗ ಮಾತಾಡೋಂಗಿಲ್ಲ. ಒಂದು SC ST ಕಮಿಟಿ ಅಂತ ಮಾಡ್ಯಾರ, ಒಂದು ಕಮಿಟಿ ಕೂಡ ಬಂದು ಹೋಗಿಲ್ಲ, ಇನ್ಸ್ಪೆಕ್ಷನ್ ತನಿಖೆ ಮಾಡಲಿಲ್ಲ, ಯಾರ ಮೇಲೆ ಕ್ರಮ ಆಗಿಲ್ಲ, ಯಾರಿಗೂ ಶಿಕ್ಷೆ ಆಗಲಿಲ್ಲ. ಇದಕ್ಕೊಂದು ಸರ್ಕಾರ ಅಂತಾರೆ. ಇಂಥ ಸರ್ಕಾರ ನಮಗೆ ಬೇಕಾಗಿಲ್ಲ. ಇಂಥ ದೊಡ್ಡ ಸರ್ಕಾರ, ಇಂಥ ಕೆಟ್ಟ ಸರ್ಕಾರ ಇರಬಾರ್ದು ಕರ್ನಾಟಕ ರಾಜ್ಯದಲ್ಲಿ ಅಂತಕ್ಕಂಥದ್ದು ನಾನು ಇದನ್ನು ಹೇಳಕ್ಕೆ ಬಯಸ್ತೀನಿ ಸರ್. ನೀವು ಮಂದಿಗೆ ಬಟ್ ಮಾಡಿ ತೋರಿಸ್ಬೇಡ್ರಿ BJPನವರಿಗೆ, ಅದೊಂದು ಕೋಮುವಾದಿ. ನಿಮ್ಮಷ್ಟು ಜಾತಿವಾದಿಗಳಂತ BJPಯವರು ಅಲ್ಲ, ನೀವೇ ನಿಜವಾದ ಜಾತಿವಾದಿಗಳು ಎಲ್ಲಾರಂತ ಕೇಳಿದರೆ ಕಾಂಗ್ರೆಸ್ನಾಗ ಒಂದೇ ಜಾತಿವಾದಿಗಳು ಇರೋದು, ಬೇರೆ ಯಾವ ಪಾರ್ಟಿಗಿಲ್ಲ. ಬೇರೆ ಪಾರ್ಟಿಗಿಲ್ಲ ಅಂತ ಯಾಕೆ ಹೇಳ್ತೀನಿ ಅಂತ ಕೇಳಿದರೆ ಸರ್, ನಿಮ್ಗೆ ಗೊತ್ತಿರಲಿ, ಕೋಯಿಂದ ಬ್ಯಾಕ್ವರ್ಡ್ ಕ್ಲಾಸ್ ಸರ್. ಏನಂತಾರೆ ರಾಷ್ಟ್ರಪತಿ ಮುರ್ಮುರು ಸರ್. ಮೈಕ್ರೋ ಕಮ್ಯುನಿಟಿ, ಅದನ್ನು ಅತ್ಯಂತ ಸಣ್ಣ ಕಮ್ಯುನಿಟಿನ ಹುಡುಕಾಡಿ ಬಿಜೆಪಿಯವರು ನಿಮಗೆ ಸರ್ ರಾಷ್ಟ್ರಪತಿನ ಮಾಡ್ತಾರೆ. ಅಬ್ದುಲ್ ಕಲಾಮನ್ನ ಜಾತಿವಾದಿಗಳು ಅಂತ ಹೇಳ್ತೀರಿ ನೀವು. ಅಬ್ದುಲ್ ಕಲಾಮನ್ನ ಅವ್ರನ್ನ ರಾಷ್ಟ್ರಪತಿನಾಗಿ ಮಾಡ್ತಾರೆ. ಹೌದೇನು ಸರ್? ನೀವು ಮಾಡಿದ್ದೇಳಿ ಸಾಧನೆ ಹೇಳಿ. ನಾನು ಹೇಳ್ತೀನಿ ಸರ್, ಇಂದಿರಾಜಿಯವರನ್ನ ನೀವು ಪ್ರಧಾನಮಂತ್ರಿ ಮಾಡ್ತೀರಿ, ತಕರಾರು ನಮ್ದೇನಿಲ್ಲ. ಇಂದಿರಾ ಗಾಂಧಿ ದೊಡ್ಡವರ,
ಬಾಬು ಜಗಜೀವನ್ ರಾಮ್ರವರು ದೊಡ್ಡವರು. ಬಾಬು ಜಗಜೀವನ್ ರಾಮ್ ಎಂದೋ ಅವರು ಪ್ರಧಾನಿ ಆಗ್ಬೇಕಾಗಿತ್ತು, ಮಾಡಲಿಲ್ಲ. ನಿಮ್ಮೊಟ್ಟು ಜಾತಿವಾದಿಗಳು ಯಾರು ಹೇಳಿ ಭಾರತ ದೇಶದಲ್ಲಿ ಅನ್ಯಾಯ ಅಂತಿರೋದು? ಅನ್ಯಾಯ ಅಲ್ಲ ಸರ್, ಇದು ಅನ್ಯಾಯ ಅಷ್ಟೇ ಅಲ್ಲ, ಇದು ಪ್ರಜಾಪ್ರಭುತ್ವಕ್ಕೆ ಬಗೆದ ದ್ರೋಹ, ಪ್ರಜಾಪ್ರಭುತ್ವಕ್ಕೆ ಬಗೆದ ಅಪಚಾರ. ಇವ್ರೇನು ಕಾನ್ಸ್ಟಿಟ್ಯೂಷನ್ ಹಿಡ್ಕೊಂಡು ತಿರುಗಾಡ್ತಿರಲ್ಲ, ನಿಮಗೆ ನಾಚಿಕೆ ಬರಬೇಕು. ನಿಮಗೆ ಮಾನ ಮರ್ಯಾದೆ ಇದ್ದರೆ, ಈ ಪ್ರಜಾಪ್ರಭುತ್ವಕ್ಕೆ ಏನಾದ್ರು ಗೌರವ ಕೊಡೋದಿದ್ರೆ ಮೊದಲು ಕಾನ್ಸ್ಟಿಟ್ಯೂಷನ್ ಹಿಡ್ಕೊಂಡು ತಿರುಗಾಡೋದು ಬಿಡ್ರಿ. ನಿಮಗೆ ನಾಚಿಕಿದ್ರೆ ಲೋಕಸಭೆಯಲ್ಲಿ ನಿಮಗೆ ಮಾತಾಡೋ ನೈತಿಕಕ್ಕಿಲ್ಲ. ಯಾಕಂದರೆ ಒಂದು ಕಮ್ಯುನಿಟಿನ ಹಿಗ್ಗಾಮುಗ್ಗ ತುಳಿದ್ರಿ ನೀವು, ಹಿಗ್ಗಾಮುಗ್ಗ. ಇನ್ನೂ ಬಾಬು ಜಗಜೀವನ್ ರಾಮನ ಮಗಳು ಬದುಕಿದ್ದಾಳೆ, ಆ ಎಮ್ಮನ್ನು ಸೆಟ್ ಬ್ಯಾಕ್ ಮಾಡಿ ಕುಂದಿರಿಸಿರಿ ನೀವು. ಬಿಕಾಸ್ ಆಕೆ ಮೋಚನ ಒಂದೇ ಕಾರಣಕ್ಕಾಗಿ ನೀವು ಮೋಚಿ ಜನಾಂಗ ತುಳಿತೀರಿ, ಮಾದಿಗರನ್ನು ತುಳಿತೀರಿ. ತುಳಿಯಕ್ಕೆ ನಿಮ್ಗೆ ಆಗ್ತದ? ನಾವೀಗ ಜಾಗೃತರಾಗಿದ್ದೀವಿ ಮಾದಿಗರು. ನಿಮ್ಮನ್ನು ಮುಂದಿನ ಸಲ ಓಡಿಸಾಡಿ ಸೋಲಿಸ್ತೇ ಹೋದರೆ ತಿರುಗಿ ನಾವು ಮಾದಿಗರು ಅಂತ ಹೇಳಲ್ಲ. ನಾವು ಅದನ್ನು ಮಾಡಬಾಡ್ರಿ. ನಮ್ಮ ಹುಡುಗರಿಗೆ ಸ್ಥಾನಮಾನ ಕೊಡ್ರಿ, ನೀವು ಗೆಲ್ರಿ, ಮತ್ತೆ ಗೆಲ್ರಿ, ನೀವು ಮತ್ತೆ ಮುಖ್ಯಮಂತ್ರಿ ಆಗ್ರಿ, ಮತ್ತೆ ಪ್ರಧಾನಮಂತ್ರಿ ಆಗ್ರಿ. ನೀವು ತಾವು ತಕರಾರು ಮಾಡೋಂಗಿಲ್ಲ ನಾವು ನಿಮಗೆ. ನಮ್ಮ ಏನಂದ್ರೆ ಬೀದರ್ದಿಂದ ಹಿಡ್ಕೊಂಡು ನಮ್ಗೆ ಎಲ್ಲಿ ತನಕ, ಇಲ್ಲಿ ತನಕ ಅರ್ಧ ಅಲ್ಲ 75 ಭಾಗ ಮಾದಿಗೆ ಟಿಕೆಟ್ ಕೊಡ್ಲಾರ್ದಂಗೆ ಹೋಗಿರಿಯಲ್ಲ. ನೀವು MLCನ ಮಾಡಲೇಬೇಕು, ನೀವು ನಿಗಮ ಮಂಡಳಿಗಳಿಗೆ ಅಧ್ಯಕ್ಷನ ಮಾಡಲೇಬೇಕು. ಮಾಡದೆ ಹೋದ್ರೆ ಕಮ್ಯುನಿಟಿ ನಿಮ್ಮನ್ನು ಕ್ಷಮಿಸೋದಿಲ್ಲ. ಈಗ ನಾವು ಸುಮ್ಮನೆ ಇದ್ದೀವಿ, ನಾಳೆ ಜಿಲ್ಲಾ ಪಂಚಾಯತಿ ಬರಲಿ, ತಾಲೂಕ್ ಪಂಚಾಯತಿ ಬರಲಿ, ಮಾದಿಗರ ಶಕ್ತಿಯನ್ನಂತ ನಿಮಗೆ ನಾನು ತೋರ್ಸೋ ಕಾಲ ಬರ್ತದೆ, ಅದು ಮಾಡ್ತೀವಿ. ಇದು ನಿಮ್ಮ ಹಕ್ಕು, ಒತ್ತಾಯ, ನಮ್ಮ ಒತ್ತಾಯ ಸರ್. ನಮ್ಮ ಭಾಗದಲ್ಲಿರ್ತಕ್ಕಂಥ ಜನರಿಗೆ ಬೀದರ್ನ ಏನಾದ್ರಲ್ಲ, ಗುಲ್ಬರ್ಗದಲ್ಲಿ ಆಗಿರಲಿ, ರಾಯಚೂರಿನಲ್ಲಿ ಆಗಿರಲಿ, ಕೊಪ್ಪಳದಲ್ಲಿ ಆಗಿರಲಿ, ನಮಗೆ ನೀವು ಎರಡು ಒಬ್ಬ ರಾಜ್ಯಸಭಾ ನೋಡಿ, ನೀವು ರಾಜ್ಯಸಭಾ ಸದಸ್ಯನ ಮಾಡ್ರಿ, ಒಬ್ಬರನ್ನ ಕಾಲ ಮಿಂಚಿಲ್ಲ ಇನ್ನು ಐತೆ ಅಲ್ಲ ಸರ್. ರಾಜ್ಯಸಭಾ ಸದಸ್ಯನ ಮಾಡಿ, ಯಾರನ್ನ ಅವ ಯಾರಂತಾರಲ್ಲ ಗುಳಪ್ಪನ ರಾಜ್ಯಸಭಾ ಸದಸ್ಯನ ಮಾಡಿ, ಗುಲ್ಬರ್ಗದಲ್ಲಿ ಒಬ್ಬನ ವಿಧಾನ ಪರಿಷತ್ತಿನ ಸದಸ್ಯನ ಮಾಡಿ, ಇಲ್ಲಿ ನಿಂತಿರ್ತಕ್ಕಂಥವ್ರು ನಮ್ಮ ಅಧ್ಯಕ್ಷರನ್ನ ಮಾಡಿ. ನಿಮ್ಗೆ ಅವಕಾಶ ಸಿಕ್ಕಿದೀಗ, ನಿಮ್ಗೆ ಸಿಕ್ಕಷ್ಟು ಬಹುಮತ ಬತ್ತೆ ಇಂದಿರಾ ಗಾಂಧಿ ನಂತರ ನಿಮಗೆ ಸಿಕ್ಕಿರೋದು. ಈಗ ಇಂಥ ಸದುಪಯೋಗ ಮಾಡ್ಕೊಳ್ಳದೆ ಹೋದ್ರೆ ಇದು ದುರಂತ ಆಗ್ತದೆ. ಮಾನ್ಯ ಶ್ರೀ ಮುಖ್ಯಮಂತ್ರಿಗಳಿಗೆ ನಾನು ಒತ್ತಾಯ ಇಷ್ಟಿದೆ, ಇದನ್ನು ಮಾಡಲೇಬೇಕು. ನೀವು ಮಾಡಲಿಲ್ಲ ಅಂದರೆ ನೀವು ಮತ್ತೆ ಪುನಃ ಕರ್ನಾಟಕದಲ್ಲಿ ನಿಮ್ಮನ್ನು ಹುಡುಕಿ ಆಡಬೇಕಾಗ್ತದೆ. 30 ಜನ ಬರೋದು ಕಷ್ಟ ಆಗ್ತದೆ. ನೀವು ಇವತ್ತೇನು 130 ಬಂದಿರಿ, 30 ಬರೋದಿಲ್ಲ. ನೀವು ಬಂದಿರೋದು 2,000, 3,000, 1,000, 2,000, 3,000 ಬಂದಿರಿ. ವ್ಯತ್ಯಾಸದಲ್ಲಿ ಬಂದಿರಿ. ನೀವು ಹೆಂಗೆ ಬರ್ತೀರಿ ಹೇಳಿ ನೋಡಮ್ಮ. ಈ ಜನಾಂಗ ಒಂದೊಂದು ಕ್ಷೇತ್ರದಲ್ಲಿ 40,000 ಜನ ಇದ್ದೀವಿ. ಈಗ ನಿಂತು ಮಾತಾಡ್ತೀನಿ, ಇಲ್ಲಿ ಕುಷ್ಟಗಿಯಲ್ಲಿ ನಾವು 49,000 ಜನ ಇದ್ದೀವಿ ಸರ್. ಇಲ್ಲಿ ಒಬ್ಬ MLA ಒಂದೇ ಕಮ್ಯುನಿಟಿ, ಹೆಚ್ಚು ಕಡಿಮೆ. ಹೌದು ಸರ್. ಯಾವ ಊರಿಗೆ ಹೋಗ್ತೀರಿ? ನಮಗೆ 100 ಮನೆ ಕಡಿಮೆ ಇಲ್ಲ ಸರ್. ನೀವು ಗೊತ್ತಿರಲಿ, ಒಂದು ಊರಿಗೆ ಹೋಗಿ ಸರ್, ನಿಮ್ಮ ಯಾವ್ದಾರು ಊರಿಗೆ ಹೋಗಿ ಒಂದು 100 ಮನೆ ಇದ್ದೀವಿ ಸರ್. ನಾವು 200-300 ಓಟ್ ಇದ್ದೀವಿ ಸರ್. ನಾವು ಹೆಂಗೆ ಕೇಳ್ತೀವಿ ಸಲ? ಇಲ್ಲಿವರೆಗೆ ನಮ್ಗೆ ರಾಜಕೀಯ ಅರಿವು ಇರಲಿಲ್ಲ, ಈಗ ನಮ್ಗೆ ರಾಜಕೀಯ ಅರಿವು ಬಂದಿದೆ. ನಮಗೆ ನಮಗೀಗ ಅದ್ರ ಬಗ್ಗೆ, ಮತದಾನದ ಬಗ್ಗೆ ಅರಿವು ಬಂದಿದೆ ನಮಗೀಗ. ಒಟ್ಟಾರೆಯಾಗಿ ಪ್ರಾಶಸ್ತ್ಯ ಕೊಡ್ರಿ ಅಂತ ಸರ್ಕಾರ ಬೇಕಲ್ಲ ಸರ್. ಅಂಬೇಡ್ಕರ್ ಏನಂತ ಹೇಳ್ತಾರೆ ಸರ್, 2 ಮತದಾನ ಕೇಳಿದರು. ಯಾಕಂದರೆ ಡೆವಲಪ್ಮೆಂಟಿನ ಮಾಸ್ಟರ್ ಕೀ ಯಾವುದಂತ ಕೇಳಿದರೆ ಪ್ರಜಾಪ್ರಭುತ್ವ, ಇದು ಮಾಸ್ಟರ್ ಕೀ. ಇವತ್ತು ನನಗೆ ಹಾಲು ಕೊಡೋಣ ಮಂತಪ್ಪಿಗೆ ದೋತ್ರ ಇದು ಅಂಗಿ, ನನಗೊಂದು ಕಾರು ಬಂದಿದ್ದರೆ ನಾನು MLC ಆಗಿದ್ದೆ, MLA ಆಗಿದ್ದೆ ಅಂತ ಬಂದದ. ಮುಂಜಾನೆ ಸಂಜೆ ಆಗ್ತಾನೆ ಕೂಲಿ ಮಾಡಿದ್ರೆ ಬರ್ತತ್ತ ನನಗಿದು ಕಾರು. ಮತ್ತು ಅದೇ ನಮಗೆ ಡೆವಲಪ್ಮೆಂಟಿನ ಕೀ. ಅದಕ್ಕಾಗೇ ಅಧಿಕಾರ ವಿಕೇಂದ್ರೀಕರಣ ಅಂತಕ್ಕಂಥದ್ದು ಜನತಾದಳದವ್ರು ಮಾಡಿದರು. ದಲಿತರು ಹೋಗಲಿ ಅಧಿಕಾರಕ್ಕೆ, ದಲಿತರು ಚೇರ್ ನೋಡಲಿ, ಚೇರ್ನಲ್ಲಿರ್ತಕ್ಕಂಥ ಪವರ್ ನೋಡಲಿ ಅಂತ ಅನ್ನೋ ಕಾರಣಕ್ಕಾಗೇ ಹಿಂದೆ ಜನತಾದಳದವ್ರು ಮಾಡಿದರು. ದೇವೇಗೌಡರು, ಕುಮಾರಸ್ವಾಮಿ ಅವರು ಅತ್ಯುತ್ತಮವಾದಂಥ ಕೆಲಸ, ಈ ಜನಾಂಗನ ಮೇಲೆತ್ತಕ್ಕಂಥ ಕೆಲಸ. ನಾನೇನಾದರೂ ಇವತ್ತು ಇಲ್ಲಿ ನಿಂತು ಮಾತಾಡ್ತೀನಿ ಅಂದರೆ ಇದಕ್ಕೆ ನಮಗೆ ಜನತಾದಳದ ಕೊಡುಗೆ ಭಾಳಿದೆ. ನಾವು ನೆನೆಸ್ಕೊಂತೀವಿ. ಯಾರು ನೆನೆಸ್ಕೊಂತೀವಿ ಅಂದರೆ, ನಾನು ನೆನೆಸ್ಕೊಳ್ಳಿದ್ದು ಯಾರನ್ನಪ್ಪ ಅಂತ ಕೇಳಿದರೆ ಬೊಮ್ಮಾಯಿಯವ್ರನ್ನ, ಮಂಜುನಾಥ್ ಸಾಹೇಬ್ರನ್ನ, JH ಪಾಟೀಲ್ರನ್ನ, ದೇವೇಗೌಡ್ರನ್ನ ನಾವು ನೆನೆಸ್ತೀವಿ. ನನ್ನ ಮಂತ್ರಿ ಮಾಡಿದ್ದು ಸನ್ಮಾನ್ಯ ಶ್ರೀ ಕುಮಾರಸ್ವಾಮಿ ಅವರು, ದೇವೇಗೌಡರು. ನಿಮಗೇನು ಧಡೆಗದ? ಈ ಭಾಗದಲ್ಲಿ ಒಬ್ಬರನ್ನ ಮಂತ್ರಿ ಮಾಡೋಕ್ಕಾಗಲಿಲ್ಲ, ಈ ಭಾಗದಲ್ಲಿ ಒಬ್ಬ MLA ಮಾಡೋಕ್ಕಾಗೋದಿಲ್ಲ. ನಾವು ಈ ಸಲ ಗೊತ್ತು ಮಾಡ್ಕೊಂಡಿದ್ದೀವಿ. ನಾವು ಈ ಸಲ ನಮಗಾದ ಅನ್ಯಾಯನ ನಾವು ಓಟಿನ ಮುಖಾಂತರ ತೀರಿಸ್ಕೊತೀವಿ. ನಿಮಗೆ ಹೊಡೆಯೋಕ್ಕಾಗೋದಿಲ್ಲ, ನಮ್ಗೆ ಬಡಿಯೋಕ್ಕಾಗೋದಿಲ್ಲ. ಓಟ್ ಆವಲ್ಲ ನಮ್ಮ ಕೈಯಾಗ, ಹಾಕ್ಸಿ ಹೇಳ್ರಿ ನೀವು ಸಲ. ಮುಂದೆ ಅವಕಾಶ ಕೊಡದೆ, ಒಂದು ಅವಕಾಶ ಕೊಡದೆ ಹೋದರೆ
ಗೂಳಪ್ಪನಂಥವ್ರನ್ನ, ಸುಖರಾಜ್ ಅಂಥವ್ರನ್ನ, ಅಲ್ಲಿ ಗುಲ್ಬರ್ಗದಲ್ಲಿ ಕೆಲವು ಲೀಡ್ರ್ಗಳದಾರ, ಅವ್ರನ್ನೇನಾರು ನೀವು ಮಾಡದೆ ಹೋದರೆ ನಮ್ಮ ಭಾಗದವರು ಸುಮ್ಮನೆ ಕೇಳೋಕ್ಕಾಗೋದಿಲ್ಲ ನಿಮ್ಮನ್ನು ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ತಮ್ಮ ಮುಖಾಂತರ ನಾನು ಸರ್ಕಾರಕ್ಕೆ ಹೇಳಕ್ಕೆ ಬಯಸ್ತೀನಿ ಸರ್. ಸರ್ ಆಗಲೇ ಮಾತಾಡಬೇಕಾದ್ರೆ ಧರ್ಮ ಕಾಲಂ ಒಳಗೆ ಹಿಂದೂ ಅಂತ ಬರ್ಸ್ರಿ ಅಂತ ಹೇಳಿದ್ರಿ. ಹೌದು ಸರ್. ಬೌದ್ಧ ಧರ್ಮದ ಬಗ್ಗೆ ತಮ್ಮ ನಿಲುವು ಏನು? ಸರ್, ನಾವು ಬುದ್ಧ ಧರ್ಮ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಯಾವ ಧರ್ಮ ಒಪ್ಪಲಿಲ್ಲ, ಬುದ್ಧ ಧರ್ಮನ ಒಪ್ಪಿ ಅವರು ಬುದ್ಧ ಧರ್ಮ ಸ್ವೀಕಾರ ಮಾಡಿದ್ದಾರೆ. ಅವ್ರಿಗೊಂದು 1 ಕೋಟಿ ನಮಸ್ಕಾರಗಳು. ಯಾರಿಗೆ? ಅಂಬೇಡ್ಕರ್ ಅವರಿಗೆ. ಆದರೆ ಯಾರ್ಯಾರು ಅಂಬೇಡ್ಕರ್ ಏನು ಬುದ್ಧ ಧರ್ಮ ಸೇರಿದ್ರಲ್ಲ, ಅವತ್ತಿನ ದಿವಸದಲ್ಲಿ ಯಾರ್ಯಾರು ಅಂಬೇಡ್ಕರ್ ಜೊತೆಗೆ ಹೋದರು ಅವರು ಬುದ್ಧ ಧರ್ಮದಲ್ಲಿ ಸೇರಿದರು. ಅದರ ನಂತರ ಬುದ್ಧ ಧರ್ಮದ ಹೆಸರು ಹೇಳೋರು ಬುದ್ಧ ಧರ್ಮನ ಎಲ್ಲಿ ಪ್ರಚಾರ ಮಾಡಲೇ ಇಲ್ಲ. ಈಗ ಇದ್ದಕ್ಕಿದ್ದಂಗೆ ನಮ್ಮನ್ನು ಹೋಗಿ ನಮ್ಮ ಯಾವ ಜನಾಂಗ ದಲಿತರಿಗೆ ನೀವು ಬುದ್ಧ ಧರ್ಮ ಸೇರಂದ್ರೆ ಅವ್ರಿಗೆ ಗೊತ್ತೇ ಇಲ್ಲ ಇದು ಬುದ್ಧ ಯಾರು, ಬುದ್ಧನ ತತ್ವ ಏನು, ಬುದ್ಧನ ಆದರ್ಶಗಳೇನು, ಬುದ್ಧ ಮಾಡಿರ್ತಕ್ಕಂಥ ಈ ದೇಶಕ್ಕೆ ಈ ಕೊಡುಗೆ ಏನಿದೆ, ಈ ಜಗತ್ತಿಗೇನು ಸಂದೇಶ ಕೊಟ್ಟಿದ್ದಾರೆ ಅನ್ನೋದು ಏನೇನು ಗೊತ್ತಿಲ್ಲ ಈ ಜನಾಂಗಕ್ಕೆ. ಒಮ್ಮೊಮ್ಮೆ ನಾನು ಬುದ್ಧ ಧರ್ಮ ಸೇರಿ ಬುದ್ಧ ಅಂತ ಬರಿಸಿ ಅಂದರೆ ಇದು ಎಲ್ಲಿಂದ ತಂದೆಪ್ಪ ನೀನಂತ ಕೇಳ್ತಾರೆ ನಮ್ಮನ್ನು. ಅದಕ್ಕೆ ಮತ್ತೆ ಕನ್ಫ್ಯೂಸ್ ಆಗೋದು ಬೇಡಿದು. ಒಟ್ಟಾರೆಯಾಗಿ ಧರ್ಮ ಕಾಲಂ ಒಳಗೆ ಹಿಂದೂ ಅಂತ ಬರೀರಿ. ಅದು ಯಾಕಂದ್ರೆ ಈಗಾಗಲೇ ನಮ್ಮನ್ನು ಹಿಂದೂ ಮಾದರ್ ಅಂತಲೇ ಬರ್ತಾರೆ. ಎಲ್ಲಿ ನಾಡಿದ್ರು ನಮ್ಮ ಸರ್ಟಿಫಿಕೇಟ್ಗಳಲ್ಲಿ ಏನಂತಾವ ಹಿಂದೂ ಮಾದರ್ ಅಂತದ. ಮುಸ್ಲಿಮರಿಗೆ ಐತೆ ಇಲ್ಲ ಗೊತ್ತಿಲ್ಲ ನಮಗೆ, ಸಿಖ್ರಿಗೆ ಐತೆಲ್ಲ ಗೊತ್ತಿಲ್ಲ ನಮಗೆ, ನಮಗಂತ ಹಿಂದೂ ಮಾದರ್ ಅಂತಲೇ ಬರೆದ್ಬಿಟ್ಟಾರೆ. ಮತ್ತು ಇದು ಕನ್ಫ್ಯೂಸ್ ಆಗೋದು ಬೇಡ ನಮ್ಮ ಜನಕ್ಕೆ. ಅಂಥ ಕಾರಣಕ್ಕಾಗಿಯೇ ನಾವು ಹಿಂದೂ ಮಾದರ್ ಅಂತ ಬರ್ಸಂತ ಹೇಳಿ